ಹಾಗೆ ನಾನೇ ಹೌದಾ? ಬ್ರಾಹ್ಮಣರು ಎನ್ನುವುದಾಗಿ ಭಾವಿಸಿ ನಿಮ್ಮನ್ನು ನಮಸ್ಕರಿಸ್ತಾ ಇದ್ದೇನೆ. ಸ್ವಾಮಿ, ಇಲ್ಲಿವರೆಗೆ ನಾವು ಬಂದವರು ನಿಮ್ಮ ನಿರೀಕ್ಷೆಯಲ್ಲೇ ನಾನು ಇದ್ದೆ ಅಂತ ಹೇಳಿದ್ರು ತಪ್ಪಲ್ವೇ? ಇಷ್ಟೊತ್ತು ನನಗೆ ಯಾರು ಇಲ್ಲಿ ಬಂದುತ್ತೆ? ಈಗ ನೀವು ಬಂದ್ರ ಸಂತೋಷಗೊಂಡವ ನಾನಿಲ್ಲಿ. ಹಾಗಾಗಿ ನಮಸ್ಕಾರ ಮಾಡುವುದರ ಜೊತೆಗೆ ಇನ್ನೇನು ನಿಮ್ಮನ್ನ ಕರೆದುಕೊಂಡು ಹೋಗುವ ಸಿದ್ಧತೆಯಲ್ಲಿ ನಾನು ಇದ್ದವರಿದ್ದೇನೆ. ನಮಗೂ ಆಚೆಗೆ ಹೋಗ್ಬೇಕು. ಹೌದಾ? ಆ ನೆಲೆಯಲ್ಲೇ ತಾವು ಬಂದವರು ಅಂತ. ನಿಮ್ಮಲ್ಲಿ ನಿಮ್ಮ ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ಯಾರೇ ಆಗ್ಲಿ ದೋಣಿ ದಾಟಬೇಕಾದವಂತೂ. ಹೌದಾ? ಒಬ್ಬರೇ ಬಂದ ಒಬ್ಬರೇ ಇದು ಸ್ವಲ್ಪ ಕಷ್ಟ ಸ್ವಾಮಿ. ಯಾಕೆ? ಒಬ್ಬರೇ ಬಂದ್ರೆ ನಿಮಗೆ ಕಷ್ಟ. ಕೆಲವರನ್ನು ಕೂಡಿಕೊಂಡು ಬಂದ್ರೆ ನಿಮ್ಗೆ ಸುಲಭ. ಹೇಗೆ? ಈಗ ಒಬ್ಬರನ್ನೇ ತೆಗೆದುಕೊಂಡು ನಾನು ಆ ಕಡೆ ಹೋದೆ ಅಂತ ನನಗಿಂದ ಆ ಕಡೆ ಹೋಗಬೇಕು ಇಂತಿಷ್ಟು. ನಿಮ್ಗೆ ಒಂದು ಈಚಿಂದ ಆಚೆ ಹೋದ್ರೆ ಒಂದು ಇಷ್ಟ ಆಗ್ಬೇಕು. ಹೌದಾ? ಅದೆಲ್ಲ ಒಂದು ಸಹಜ. ನೀವು ನಾಲ್ವರಿದ್ರಿ ಅಂತ ಆದ್ರೆ ನಿಮ್ಮಲ್ಲಿಯೇ ವಿಂಗಡಣೆ ಆಗಿ ಹೋಗುತ್ತೆ. ಹೌದಾ? ಆಗ ಸುಲಭ. ಹೌದು, ಒಬ್ಬೊಬ್ಬರಿಗೆ. ಆದ್ರೂ ಒಬ್ಬರನ್ನು ನಾನು ದಾಟಿಸ್ತೇನೆ. ಹೇಗೆ ಗೊತ್ತಾ? ಹಾಗೆ ಆ ನಾಲ್ವರನ್ನು ಒಬ್ಬರೇ ಆ ಕಡೆ ದಾಟಿಸ್ತೇನೆ. ಈಗ ಒಬ್ಬರನ್ನು ದಾಟಿಸೋದಕ್ಕೆ ನಾನು ಒಂದು ಅಣೆ ಕೊಡ್ತೇನೆ. ಮತ್ತೆ 4 ಜನರದ್ದು ನಾನೇ ಕೊಟ್ಟೆ. ಒಬ್ಬರನ್ನು ದಾಟಿಸುವುದು ಆದ್ರೆ 4 ಅಣೆ ತಗೊಳ್ತೇನೆ. ಹೌದು, 4 ಜನ ಇದ್ದು ಒಂದೇ ಅಣೆ ಆಗುತ್ತೆ. ನಾನೇ ಮತ್ತೆ ಯಾರಿದ್ದಾರೋ ನೋಡ್ತಾ ನನ್ನ ಸಮಸ್ಯೆ. ನೀನು ನನಗೆ ಗೊತ್ತಾಯ್ತು. ನಿನ್ನ ಒಬ್ಬರಿಗೆ ಅದು ಒಂದು ಅದೇ ಒಬ್ಬರನ್ನೇ ದಾಟಿಸ್ಬೇಕು ಅಂತ ಆದ್ರೆ ಮತ್ತೆ 4 ಜನರದ್ದು ಮತ್ತೆ 4 ಆನೆ ಸೇರಿಸಿ ಈ ಒಂದು ಆನೆ ಒಟ್ಟಿಗೆ 5 ಆನೆ ಕೊಟ್ಟರೆ ನೀನು ನಮ್ಮನ್ನ ದಾಟಿಸ್ತೇನೆ. ನಾವು ಒಬ್ಬನೇ ದಾಟುವುದು ನನಗೆ ಸಮಸ್ಯೆ ಇಲ್ಲ. ಆದ್ರೆ 5 ಜನರನ್ನು ಕೊಡಬೇಕು ಅಂತ ನೀವು ಹೇಳುದು ಸರಿ ಉಂಟು. ಒಂದೇ ಮಾತು, ಏನು ಬ್ರಾಹ್ಮಣನಾಗಿ ನಾನು ಸುಳ್ಳು ಹೇಳಬಾರ್ದಲ್ಲ. ಹೇಳ್ತೇನಂತ ಬ್ರಾಹ್ಮಣನೇ ಅಲ್ಲ. ನಮ್ಮ ಹತ್ರ 5 ಬಿಡು, ಒಂದೂ ಇಲ್ಲ. ಪ್ರಾಮಾಣಿಕವಾಗಿ ಹೇಳುವುದು, ನಿನಗೆ 5 ಮತ್ತೆ 4 ಬಿಟ್ಟು ಬಿಡು. ನನ್ನದ್ದನ್ನು ಕೊಡ್ಲಿಕ್ಕೆ ನಮ್ಮ ಹತ್ರ ಇಲ್ಲ. ಹಾಗೆ ವಿಚಾರ ಮಾಡಿ ಏನ್ ಮಾಡ್ಬೇಕು? ದಯವಿಟ್ಟು ನಮ್ಮನ್ನು ಒಂದು ಆಸೆ ಬಿಟ್ಬಿಡು. ಪುಣ್ಯಾತ್ಮ ಸಾಕುವ. ಬ್ರಾಹ್ಮಣ್ಯ ನಿಮ್ಮಲ್ಲಿದೆ ಎಂಬುದಾಗಿ ಊಹಿಸಿದೆ. ಅದಕ್ಕೆ ಸಾಕ್ಷಿ ಅದೇ. ಯಾಕೆ ನಮಸ್ಕಾರ ಮಾಡಿದೆ? ಏನೋ ಒಂದು ಇವತ್ತಿನ ಬೆಳವಣಿಗೆ ಆಯಿತು, ನನಗೆ ನನ್ನ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ತೊಂದರೆ ಇಲ್ಲ ಎನ್ನುವುದಾಗಿ ಸಂತೋಷಗೊಂಡವ ನಾನಿದ್ದೆ. ಇವತ್ತಿನ ಸಂಪಾದನೆ ಆಯ್ತು. ಒಬ್ಬರನ್ನೇ ಆಗೋಯ್ತು ಅಂತ ಸತ್ಯ ಹೇಳ್ಬೇಕು ಅಂತ ನೀವು ದೊಡ್ಡ ಈಗ ಗೊತ್ತಾಯ್ತು. ಮೊದಲೇ ಗ್ರಹಿಸಿದ್ರೆ ಇಷ್ಟೆಲ್ಲ ಆಯಾಸ ಮಾಡುವ ಕೆಲಸವೇ ಇರಲಿಲ್ಲ. ಮಾತು ಇರಲಿಲ್ಲ. ಯಾಕೆ ಹೇಳಿದ್ದು ಗೊತ್ತಲ್ವಾ? ಅಲ್ಲದೆ ಹೋದ್ರೆ ಈಗ ನಿಮ್ಮ ಹಾಗೆ ಅನೇಕರು ಬರ್ತಾರೆ, ಇವ್ರನ್ನೆಲ್ಲ ದಾಟಿಸ್ತೇನೆ, ಸಂಪಾದನೆ ನಾನು ಮಾಡ್ತೇನೆ. ಹೌದು, ಈಗ ನಿಮ್ಮಲ್ಲಿ ಕೊಡುವುದಕ್ಕೆ ಏನೂ ಇಲ್ಲ. ಉಳಿದ 4 ಜನರ ಕತೆ ಬಿಡು. ನನ್ನ ಒಬ್ಬನನ್ನು ಕೊಡ್ಲಿಕ್ಕೂ ನಮ್ಮ ಏನು ತೊಳಮುಖಿ ಇದ್ದದ್ದು ನಾನಂತೂ ಬಾರಿ. ನನಗೂ ಹೆಣ್ಣು ಇದ್ದಾರೆ, ಮಕ್ಕಳಿದ್ದಾರೆ, ಸರಿ, ಅವ್ರ ಹೊಟ್ಟೆ ತುಂಬಬೇಕು, ನನ್ನ ಹೊಟ್ಟೆ ತುಂಬಬೇಕು. ನಾನೀಗ ಬಂದದ್ದು ನಮಗೆ ಅವರೆಲ್ಲ ಇದ್ದಾರೆ ಅಂತಲೇ. ಹಾಗಾಗಿ ಇದ್ದವರೆಲ್ಲ ಧರ್ಮಕ್ಕೆ ಹೋಗ್ಬೇಕು. ಹಾಗೆಲ್ಲ ಹಾಗೆಂತ ಹೇಳಿಲ್ಲ ನಮ್ಮ ಕಡೆ. ಆದ್ರೆ ನಾನು ಸುಳ್ಳು ಹೇಳಬಾರ್ದಲ್ಲ. ಅಂದ್ರೆ ಕೊಡ್ಲಿಕ್ಕೆ ನನ್ನ ಕೊಡ್ಲಿಕ್ಕೆ ನಿನ್ನಲ್ಲಿ ಏನೂ ಇಲ್ಲ ಅಂತಾದ್ರೆ ಅಂತವರನ್ನು ಬಿಡು ಹಾಗೂ ನಾನು ಬಿಡುವುದಕ್ಕೆ ಇನ್ನು ನಿನ್ನಲ್ಲಿ ಕೇಳುವ ಆ ಕಡೆ ಹೋಗ್ಬೇಕು ಅಂತ ಧರ್ಮಕ್ಕೆ ಹೋಗಿ ಏನು ಪ್ರಯೋಜನ? ಯಾಕೆ ಹೋಗ್ಬೇಕು ಅಂತ ಆ ವಿಷಯವೇ ಜಗದೊಡೆಯನು ಲಕ್ಷ್ಮೀ ರಮಣ ಜಗದೊಡೆಯನು ಲಕ್ಷ್ಮೀ ರಮಣ ಪದಯುಗಳ ಅರ್ಜಿತವಿಲ್ಲಿ ಬಂದನ ಅವನ ಪದಯುಗಳ ಅರ್ಜಿತಲಿಲ್ಲಿ ಬಂದೆನ ಅವನ
ಹೀಗೆ ಕಡಲ ದಾಟಿಸು ಕಡಲ ದಾಟಿಸು ಕಡಲ ದಾಟಿಸು ಕರುಣೆಯ ತೋರುತ್ತ ಹೀಗೆ ಕಡಲ ದಾಟಿಸು ನೀನೀಗ ಕರುಣೆಯೊಳು ಹೀಗೆ ಜಗದೊಡೆಯನು ಲಕ್ಷ್ಮೀ ರಮಣ ಜಗದೊಡೆಯನು ಲಕ್ಷ್ಮೀ ರಮಣ ಪದಯುಗಳ ವರ್ಣಿಸಲಿಲ್ಲಿ ಬಂದೆನ ನಮನ ಲಕ್ಷ್ಮೀ ರಮಣ ನಿಜವಾಗಿ ನಿನ್ನಲ್ಲದೆ ಇನ್ನೇ ಯಾರಲ್ಲಿ ಹೇಳು. ಯಾಕೆ ಹೋಗ್ಬೇಕು? ಯಥಾರ್ಥ ಕೇಳಬೇಕು ಅಂತಾದ್ರೂ ಕೊಡಬೇಕು ಅನ್ನುವಂತ ಕಲ್ಪನೆ ಇಲ್ಲದೆ ಹೋದ ಬ್ರಾಹ್ಮಣ ನಾನಲ್ಲ. ಅದು ಕೊಡ್ಲಿಕ್ಕೆ ನನ್ನಲ್ಲಿಲ್ಲ. ಆ ಸತ್ಯವನ್ನು ವಂಚನೆ ಮಾಡದೆ ನಿನ್ನಲ್ಲಿ ಹೇಳಿದ್ದೇನೆ. ಈ ಪ್ರಪಂಚದಲ್ಲಿ ಏನೂ ಇಲ್ಲದೆ ಹೋದ್ರು ಇದ್ದವರಾಗಿ ಕಾಣಿಸ್ಕೊಂಡು ಮಾತಾಡುವವರು ಇದ್ದಾರೆ. ಅದೇ ಕರೆಕ್ಟ್. ಇನ್ನು ಎಲ್ಲ ಇದ್ದು ಏನೂ ಇಲ್ಲ ಅಂತ ಕಾಣಿಸ್ಕೊಳ್ಳುವವರು ಇದ್ದಾರೆ ಅಂತವ್ರು ಇದ್ದಾರೆ. ಈ ಎರಡು ಸಾಲಿಗೂ ಸೇರಿದವ ನಾನಲ್ಲ. ಓಹೋ, ಮನಸ್ಸಿನಲ್ಲಿ ಇದ್ದದ್ದನ್ನು ನನ್ನ ಸ್ಥಿತಿಯನ್ನು ನೇರ ನಿನ್ನಲ್ಲಿ ಯಾವುದೇ ಒಡಂಬಡಿಕೆ ಇಲ್ಲದೆ ಸತ್ಯವನ್ನು ಹೇಳಿದ್ದೇನೆ. ಕೊಡ್ಲಿಕ್ಕೆ ನನ್ನಲ್ಲಿ ಇಲ್ಲ. ಅದರ ಅರ್ಥ ನಾನು ಜೀವಿತದಲ್ಲಿ ಕೊಡುವವನೇ ಅಲ್ಲ ಅಂತ ಲೆಕ್ಕ ಹಾಕಬೇಡ. ಇದ್ರೂ ಕೊಡ್ಲಿಕ್ಕೆ ಯಾವ್ದು ಆಕ್ಷೇಪವೂ ನಮಗಿಲ್ಲ. ಹಾಗಂತ ಆಚೆ ಹೊರಟದ್ದು ಯಾಕೆ? ಎಲ್ಲಿ? ಜಗದೊಡೆಯನಾದಂತ ಲಕ್ಷ್ಮೀ ರಮಣ. ಹೌದಾ? ಈ ದ್ವಾರಾವತಿ ಉಂಟಲ್ಲ, ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಪುಣ್ಯಾತ್ಮ ನೀನು ಕೆಲಸ ಮಾಡ್ಕೊಂಡಿದ್ದೆ. ಆ ಮಟ್ಟಿಗೆ ನೀನು ಭಾಗ್ಯವಂತ. ಹಾಗಂತ ನಾನಲ್ಲಿ ಹೊರಟದ್ದು ಯಾಕೆ? ಜಗದೊಡೆಯನಾದಂತ ಲಕ್ಷ್ಮೀ ರಮಣನನ್ನು ಕಾಣಬೇಕು ಎನ್ನುವ ಕಾರಣಕ್ಕಾಗಿ ನಾನು ಆಶ್ರಮದಲ್ಲಿ ಅವ್ರ ಜೊತೆಯಾಗಿ ಇದ್ದವ. ಆ ಪರಮಾತ್ಮನ ಗೆಳೆಯ ನಾನಾದ್ದರಿಂದ ಇಲ್ಲಿಗೆ ಬಂದಿದ್ದೇನೆ. ದಯವಿಟ್ಟು ಆಜ್ಞೆ ತಕೊಂಡು ಹೋಗಿ ಮುಟ್ಟಿಸು. ನಾನು ಹೋಗ್ತೇನಲ್ಲ, ಹೋದೆ ಅಂತಾದ್ರೆ ನನ್ನ ಗೆಳೆಯ ನನ್ನನ್ನು ಹಾಗೆ ಕಳಿಸ್ಲಿಕ್ಕಿಲ್ಲ. ಹಾಗೆ ಕಳಿಸುದಿಲ್ಲ. ಯಾಕೆಂದ್ರೆ ಲಕ್ಷ್ಮೀಪತಿ ಆತ. ನಾನು ಕೇಳಿದ್ರೆ ಏನನ್ನು ಕೊಟ್ಟಾನು. ಆದ್ರೂ ಒಂದು ಏನು, ಹೋಗುವ ಇವಾಗ ನನ್ನನ್ನು ಕೊಡ್ಲಿಕ್ಕಿಲ್ಲದೆ ಹೋದ್ರು ಬರುವಾಗ ಅವ ಕೊಟ್ಟರೆ ತಕೊಳ್ಳು ಯೋಗ ನಿನಗಿದ್ರೆ ಎಷ್ಟು ಕೊಟ್ಟೆ? ಅದು ತಗೊಳ್ಳುವ ಯೋಗ ನನ್ಗಿರ್ಬೇಕು. ಯಾಕೆಂದ್ರೆ ಅದೊಂದು ಸಮಸ್ಯೆ ಉಂಟು ಜೀವನದಲ್ಲಿ ಎಲ್ಲವರಿಗೂ. ಏನು, ಅದಿಲ್ಲದೆ ಹೋಗುತ್ತೆ ಪ್ರಯೋಜನ ಇಲ್ಲ. ಹೇಳ್ಕೊಳ್ಳಿಕ್ಕೆ ನನಗೆಲ್ಲವೂ ಉಂಟು. ಪಡೆಯುವ ಯೋಗ ನಿನಗಿದ್ರೆ ಇದ್ದರೆ ಅವಾಗ ಕೊಟ್ಟರೆ ಖಂಡಿತ ನಿನಗೂ ಕೊಡ್ತೇನೆ. ಆದ್ರಿಂದ ದಯವಿಟ್ಟು ಆಚೆ ದಾಟಿಸ್ತೀಯ. ಇಂಥವ್ರನ್ನು ಬಹಳ ಖಂಡಿತ ಹೊರಗತ್ತರು ತಾಯರು